देख रहे हैं A9 न्यूज। ಮೊದಲನೇದಾಗಿ ಎಲ್ಲರಿಗೂ ನಮ್ಮ ಊರಿನ ಜಾತ್ರೆ ಶ್ರೀ ಸಿದ್ದೇಶ್ವರ ಜಾತ್ರೆ ಮಕರ ಸಂಕ್ರಾಂತಿಯ ಶುಭಾಶಯಗಳು। ಇವತ್ತು ವಾರ್ಡ್ ನಂಬರ್ 34ರಲ್ಲಿ ಪೂಜ್ಯ ಮಹಾಪೌರ ವಾರ್ಡ್ ಅವರಲ್ಲಿ ಒಂದು ಮಾಧವ ಕುರಿಶೆಟ್ಟಿ ಮನೆ ಹತ್ತಿರ ಬಡಾವಣೆಯಲ್ಲಿ ಯುಜಿಡಿ ಮತ್ತು ವ್ಯವಸ್ಥೆ ಕಾಮಗಾರಿಯನ್ನು ಇವತ್ತು ಉದ್ಘಾಟನೆ ಇದೆ। ಈ ಬಡಾವಣೆ ಎಲ್ಲ ಗೌರವಾನ್ವಿತ ನಮ್ಮ ಮತದಾರ ಬಾಂಧವರು ಸುಮಾರು 7-8 ವರ್ಷದಿಂದ ಇಲ್ಲಿ ಬಹಳಷ್ಟು ಕಷ್ಟಪಟ್ಟಿದ್ದಾರೆ। ಇಲ್ಲಿ ಅವರಿಗೆ ಮಳೆ ನೀರು ಚರಂಡಿ ನೀರು ಸುಮಾರು 7 ವರ್ಷ ಇಲ್ಲಿ ನಿಂತಿತ್ತು। ಆದ್ರೆ ಇಲ್ಲಿ ಸದೇ ಈಗ ಅದು ಒಂದು ಭತ್ತ ಗಟಾರ ಮಾಡಿ ಇಲ್ಲಿ ಭೂಮಿ ಮಾಲಕರು ಫ್ರೀಯಾಗಿ ಅವ್ರ ಸ್ವಂತ ಜಾಗ ನಮ್ಗೆ ಕೊಟ್ಟ ಮೇಲೆ ಅದರ ಕಟ್ಟಡ ಮಾಡಿಸಿ ಅವ್ರಿಗೆಲ್ಲರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ। ಅವರಿಗೆ ಧನ್ಯವಾದಗಳು ನಾನು ಮಹಾನಗರ ಪಾಲಿಕೆಯಿಂದ ಅರ್ಪಿಸ್ತೇನೆ। ಅದ್ರ ಜೊತೆಯಲ್ಲಿ ಆ ಯುಜಿಡಿ ಮತ್ತು ರೋಡ್ ಏನೈತಿ ಏನ್ ಗಟಾರ ಮಾಡಿದ್ದು ದೊಡ್ಡ ಗಟಾರ ಅದರಲ್ಲಿ ಡ್ರೈನೇಜ್ ನೀರು ಬಿಡ್ತಿದ್ವು, ಅದನ್ನು ಕಟ್ ಮಾಡಿ ಈಗ ಶಲಾಬ್ ಹಾಕೋ ಸಲುವಾಗಿ ಸುಮಾರು 1.5 ಕೋಟಿ ರೂಪಾಯಿ ಅದಕ್ಕೂ ಈ ವಾರ್ಡ್ ನಂಬರ್ 33-34ರಲ್ಲಿ ಅದು ಹಾಕಿದ್ದೀವಿ। ಇವತ್ತ ಯುಜಿಡಿ ಮತ್ತು ರಸ್ತೆ ಕಾಮಗಾರಿಗಳನ್ನು ಉದ್ಘಾಟನೆ ಇದೆ। ಅದರಲ್ಲಿ ಎಲ್ಲ ಈ ಓಣಿ ಬಡಾವಣೆ ಎಲ್ಲ ಹಿರಿಯರು ಕಿರಿಯರು ಎಲ್ಲ ಬಂದಿದ್ದಾರೆ। ಅದರ ಜೊತೆಲಿ ಇವತ್ತ ಈ ಕೆಲಸವನ್ನು ಒಂದು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಾಗಿದೆ। ನಮ್ಮ ದೊಡ್ಡಮನಿ WE ಅವರು ಮತ್ತು ಸುನೀಲ್ ಪಾಟೀಲ್ ಇಂಜಿನಿಯರ್ ಅವರು ಅದಕ್ಕೆ ಒಂದು ಡಂಪಿ ಲೆವೆಲ್ ತಗೊಂಡಿಸಿ ಸರಿಯಾಗಿ ಹೋಗುವ ಸಲುವಾಗಿ ಅದಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದೀವಿ। ಇದರಲ್ಲಿ ಜನರಿಗೆ ಬಹಳಷ್ಟು ಅನುಕೂಲ ಆಕೈತಿ। ಅವರೆಲ್ಲ ಸರಿಯಾಗಿ ಏನದ ಸ್ಪಂದನೆ ಮಾಡ್ಬೇಕು ಎಲ್ಲ ನಮ್ಮ ಕಾಂಟ್ರಾಕ್ಟರ್ಗಳು ಎಲ್ಲರಿಗೆ, ಯಾಕಂದ್ರೆ ನೀವು ರೋಡ್ ಮ್ಯಾಗ ಬಂದಂದ್ರ ಆ ರೋಡ್ ಅನ್ನು ನಾವು ಹಗಲಿ ಮಾಡೋ ಸಲುವಾಗಿ ತೆಗಿಬೇಕಾಕೈತಿ। ತಾವು ಯಾರು ರೋಡ್ ಮೇಲೆ ಕಟ್ಟಡ ಮಾಡ್ಕೋಬೇಡ್ರಿ, ಅಕಸ್ಮಾತ್ ಕಟ್ಟಿದ್ರೆ ತಾವೇ ತಕ್ಕೋರಿ। ನಾವು ಏನಾದ್ರೂ ತೆಗಿಲಕ್ ಹೋದ್ರ ನಿಮ್ ಮನಿ ಡ್ಯಾಮೇಜ್ ಆಗತ್ತೆ, ಅದಕ್ಕೆ ನೀವು ನುಕ್ಸಾನ್ ಮಾಡ್ಕೋಬೇಡ್ರಿ। ನಿಮ್ಮ ಜಾಗ ಎಷ್ಟದ ಅಷ್ಟೇ ನೀವು ಎಲ್ಲಾರು ಕಟ್ಕೋರಿ ಅಂತ ಅವರಲ್ಲಿ ಕೂಡ ಮನವಿ ಮಾಡ್ತೀನಿ ನಾವು। ಯಾಕಂದ್ರೆ ಆ ರೋಡ್ ದೊಡ್ಡದಿದ್ದು ಅಂದ್ರೆ ನಿಮ್ಮ ಮಕ್ಕಳನ್ನೇ ಮಾತ್ರ ಅಲ್ಲಿ ತಿರುಗಾಡುವುದು, ನಿಮ್ಮೇ ವೆಹಿಕಲ್ಗಳು ನಿಂದಿರ್ದು, ಅದಕ್ಕೆ ನೀವು ಎಲ್ಲರೂ ಕೂಡಿ ಏನೈತಿ ಸಹಕಾರ ಮಾಡಿ ಚಲೋ ಬಡಾವಣೆ ಆಗ್ಲಿ ಅಂತ ಇಲ್ಲಿ ಮಗ್ಗಲ್ಕೆ ವಿದ್ಯಾನಗರ್ನಾಗ ತಾವು ಹೋಗಿ ನೋಡ್ರಿ ಯಾವ ರೀತಿಯಲ್ಲಿ ಕೆಲಸ ಆಗಿದೆ, ಯಾವ ರೀತಿಯಲ್ಲಿ ಜನ ಸ್ಪಂದನೆ ಮಾಡಿ ಒಂದು ದೊಡ್ಡ ರೋಡ್ ಮತ್ತೆ ಚಲೋ ಏರಿಯಾ ಅವ್ರು ಮಾಡ್ಕೊಂಡಿದ್ದಾರೆ। ಅದ್ರ ಪ್ರಕಾರ ತಾವು ಕೂಡ ಪಕ್ಕದಲ್ಲಿದ್ದೀರಿ, ಅದ್ರ ಜೊತೆಲಿ ಎಲ್ಲರೂ ಕೂಡಿ ಸಹಕಾರ ಮಾಡಿ ಮಾಡ್ಕೊಡ್ರಿ ಅಂತ ಅವ್ರಿಗೂ ಕೂಡ ಮನವಿ ಮಾಡ್ಕೋತ ಇವತ್ತ ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಇಲ್ಲಿ ನಮ್ಮ ಮತದಾರ ಬಾಂಧವರಿಗೆ ಧನ್ಯವಾದ ಹೇಳ್ತೀವಿ। ಎಷ್ಟು ದಿವಸ ಚಾಲು ಆಗ್ಬೋದು ಸರ್? ಈಗ ಕೇವಲ 2-3 ದಿವಸ ಒಳಗೆ ಕೆಲಸ ಪ್ರಾರಂಭ ಆಗುತ್ತೆ। ಅದ್ರ ಜೊತೆಯಲ್ಲಿ ಆ ಪ್ರೈಮ್ ನಗರ್ನಲ್ಲಿ ಕೆಲಸ ಇವತ್ತು ಅದು ಚಾಲು ಆಗ್ತೈತಿ। ಈ ಕೆಲಸವನ್ನು ಇದು 15 ಫೈನಾನ್ಸ್ನಾಗ ಮತ್ತು ಜನರಲ್ ಫಂಡ್ ನಾಗನು ಕೂಡ ಹಾಕೊಂಡಿದೀವಿ। ಅದ್ರ ಜೊತೆ ಅಲ್ಲಿ ಈಗ ಸದ್ಯ ಈಗ ನಮ್ಮ ಈ ವಾರನಲ್ಲಿ ಇದು ಕೆಲಸ ಪ್ರಾರಂಭ ಆಗುತ್ತೆ। ಥ್ಯಾಂಕ್ ಯು। ಎಲ್ಲರಿಗೂ ನಮಸ್ಕಾರ। ಬಹಳ ವಿಶೇಷವಾಗಿ ವಿಜಯಪುರ ಮಹಾನಗರ ಪಾಲಿಕೆಯ ಮಹಾಪೌರರಾದಂತ ಮಹೇಶ್ ಬಿನ್ ಅಬ್ದುಲ್ ರಜಾಕ್ ಹೊರ್ತಿ ಅವರು ವಿಜಯಪುರ ನಗರನ್ನ ಇಡೀ ನಾಡಿಗೆ ಒಂದು ಮಾದರಿ ನಗರವನ್ನ ಮಾಡಲಿಕ್ಕೆ ಬಹಳ ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿದ್ದಾರೆ। ಮಹಾಪೌರರ ಪತಿಯವರಾದಂತ ಅಬ್ದುಲ್ ರಜಾಕ್ ಹೊರ್ತಿ ಸರ್ ಅವರು ಇದಕ್ಕಿಂತ ಮುಂಚೆ 3 ಬಾರಿ ಮಹಾನಗರ ಪಾಲಿಕೆ ಸದಸ್ಯರಾಗಿ ನಮ್ಮ 33ನೇ ವಾರ್ಡಿನ ಒಂದು 33ನೇ ವಾರ್ಡನ್ನ ಯಾರೇ ಇವತ್ತಿರುವಂತ ನಗರ ಶಾಸಕರು ಬಂದಾಗೂ ಕೂಡ ಈ ತರ ರೋಡ್ಗಳಾಗಬೇಕು, ಈ ತರ ಸುಸಜ್ಜಿತವಾಗಿ ಬಡಾವಣೆ ಇರಬೇಕು ಅಂತೇಳಿ ಹೆಮ್ಮೆ ಪಟ್ಟಂತ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯರು ಈಗ ಮಹಾನಗರ ಪಾಲಿಕೆಯ ಮಹಾಪೌರರಾಗಿ 34ನೇ ವಾರ್ಡ್ನಲ್ಲಿ ಯಾವುದೂ ಕೂಡ ಗುಂಟಾ ಪ್ಲಾಟ್ಗಳು ಇವತ್ತು ಸೌಂದರ್ಯೀಕರಣ ಹೊಂದುವಂತದ್ದು ಯಾರ ಇದ್ರೆ ಅದು ಅಬ್ದುಲ್ ರಜಾಕ್ ಹೊರ್ತಿ ಅವರ ಒಂದು ದೂರದೃಷ್ಟಿ ಅನ್ನೋದನ್ನ ಬಹಳಷ್ಟು ಹೆಮ್ಮೆದಿಂದ ಹೇಳ್ತೀವಿ। ಅವರ ಅಧಿಕಾರಾವಧಿಯಲ್ಲಿ 106 ಕೋಟಿ ಒಂದು 60-70 ಕೋಟಿ ಅನುದಾನವನ್ನ ತೆಗೆದುಕೊಂಡು ರೂಲಿಂಗ್ ಪಾರ್ಟಿ ಅನ್ನೋಕ್ಕಿಂತ ಅವ್ರು ಯಾವುದೇ ಪಕ್ಷ ಪಾರ್ಟಿ ಯಾರು ಬೇಕಾದವ್ರು MLA ಇರಲಿ, ಅದೇನು ವಿರೋಧ ಪಕ್ಷದಾಗ ಇರಲಿ ಅಥವಾ ತಮ್ಮ ಆಡಳಿತಾರೂಢ ಪಕ್ಷದಲ್ಲಿದ್ರೂ ಕೂಡ ಕೆಲಸವನ್ನ ಸುಗಮವಾಗಿ ಸಾಗಿಸುವಂತ ಪ್ರವೃತ್ತಿ ಅವರಲ್ಲಿದೆ। ಯಾವುದೂ ಕೂಡ ಪಕ್ಷಾತೀತವಾಗಿ ಎಲ್ಲರನ್ನು ಹಚ್ಚಿಕೊಂಡು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಒಬ್ಬ ಮಹಾನಗರ ಪಾಲಿಕೆಯ ಸದಸ್ಯರಿಗೆ ಸರಿಯಾಗಿ ಸಮನಾಗಿ ಅನುದಾನವನ್ನು ಕೊಡುವಂತ ಯಾರ ಒಬ್ಬರಿದ್ರ ಅದು ಹೊರ್ತಿ ಅವರಂತೆ ಬಹಳಷ್ಟು ಹೆಮ್ಮೆದಿಂದ ಹೇಳ್ತೀವಿ। ಇಂಥ ಒಬ್ಬ ಮಹಾನ್ ವ್ಯಕ್ತಿಯನ್ನ ಪಡೆದಿರುವಂತ ಈ ವಾರ್ಡ್ಗಳು ಮತ್ತು ನಗರ ಅತ್ಯಂತ ಹೆಮ್ಮೆ ಪಡುವಂತದ್ದು। ಅವರ ಕಾರ್ಯದಲ್ಲಿ ಎಲ್ಲೆಲ್ಲಿ
ಇವತ್ತು ರೋಡ್ಗಳು ಉಳಿದಿದಾವೆ. ಆ ರೋಡ್ಗಳನ್ನ ಸುಸಜ್ಜಿತವಾಗಿ ರೋಡ್ ಆಗಿರ್ಬಹುದು, ನೀರಾಗಿರ್ಬಹುದು, ಇನ್ನುಳಿದ ಮೂಲಭೂತ ಸೌಲಭ್ಯಗಳನ್ನ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿರುವಂತವ್ರಿಗೆ ಇವರ ಮುಂದಿನ ಜೀವನನೂ ಕೂಡ ಅತ್ಯಂತ ಯಶಸ್ವಿಯಾಗಿರಲಿ, ಇನ್ನೂ ಕೂಡ ಹೆಚ್ಚಿನ ಅಧಿಕಾರವನ್ನ ಆ ದೇವರು ದಯಪಾಲಿಸಲಿ ಅಂತೇಳಿ ಈ ಸಂಕ್ರಾಂತಿ ಸಂದರ್ಭದಲ್ಲಿ ಅವರಿಗೆ ಶುಭವನ್ನ ಹಾರೈಸಿ ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ನಾನು ರವಿ ಕಿತ್ತೂರು, ಕರ್ನಾಟಕ ಪ್ರದೇಶ ಕುರುಬರ ಸಂಘದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಮಸ್ಕಾರ ಸಭಿಕರೆಲ್ಲರಿಗೆ. ಇವತ್ತ ಭಾರತೀಯ ರಜಾಕ್ ಸಾಹೇಬರು ಬಂದಾರ ಮತ್ತು ಡ್ರೈನೇಜ್ ಸಲುವಾಗಿ ಇವತ್ತೆಲ್ಲ ವ್ಯವಸ್ಥೆ ಮಾಡ್ಲಾಕತ್ತಾರ, ಗುದ್ಲಿ ಪೂಜೆ ಮಾಡ್ಲಾಕತ್ತಾರ. ಅದಕ್ಕೆ ತಾವೆಲ್ಲರೂ ರೋಡ್ ದೊಡ್ಡ ಮಾಡ್ಲತ್ತ ಅವ್ರು ಕೇಳ್ಕೊಳಕತ್ತಾರ. ರೋಡಿನ ಸಲುವಾಗಿ ಯಾರು ಅಕವರ್ ಮಾಡ್ಕೋಬೇಡ್ರಿ ಅಂತ ವಿನಂತಿ ಮಾಡ್ಕೊಳಕತ್ತಾರ. ನೀವು ಅದನ್ನ ವಿಚಾರ ಮಾಡ್ಕೋರಿ. ನಮ್ಮ ಸಲುವಾಗಿ ಅವ್ರು ಹೇಳ್ತಾರ ಅಂತ ತಿಳ್ಕೊಂಡು ನೀವು ಸುಧಾರಣೆ ಮಾಡ್ಲಾಕ ಪ್ರಯತ್ನ ಮಾಡ್ರಿ. ನಮಸ್ಕಾರ. ರಾಜೇ ಸಾಬ್ ನದಾಫ್. ಅವ್ರು ಮಾಡೋರಿಗೆ लेटेस्ट न्यूज के लिए देखते रहिए A9 न्यूज।